ಅದಕ್ಕೂ ಕೆಲವರ ಭಾವನೆಗಳು ಇರ್ಬೋದು. ವಾಜಪೇಯಿ ಅವ್ರದ್ದೇನು ಹಾಕಲಿ, ನಮ್ಗೆ ವಾಜಪೇಯಿ ಮೇಲೆ ಅತ್ಯಂತ ಗೌರವ ಇದೆ. ರಾಜೀವ್ ಗಾಂಧಿಗೆ ನನಗೆ ಅದಕ್ಕಿಂತ ಜಾಸ್ತಿ ಗೌರವ. ಯಾಕೆ? ಯುವಕರ 18 ವರ್ಷದ ಮತದಾನದ ಹಕ್ಕು, ಇವತ್ತು ಟೆಕ್ನೋ ತಂದದ್ದು, ಬೇರೆ ಬೇರೆ ಕಂಪ್ಯೂಟರ್ಸ್ ತಂದು, ಅಷ್ಟು ಮಾತಲ್ಲ, ಈ ಸೌತ್ ನಮ್ಮ ದಕ್ಷಿಣ ಭಾರತ ಶಾಂತಿಗಾಗಿ ತನ್ನ ಜೀವವನ್ನೇ ಇವತ್ತು ತ್ಯಾಗ ಮಾಡಿ ಬಹುಶಃ ಕೊಟ್ಟಂತ ಆ ಜೀವನ ತ್ಯಾಗ ಮಾಡಿದಂಥ ವ್ಯಕ್ತಿತ್ವ. ಸೊ ಇಂಥ ಹಲವಾರು ನಾಯಕರು ಇದ್ದಾರೆ ಅಂತ ತಾವು ಅರ್ಥ ಮಾಡಿಕೊಳ್ಬೇಕು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ನಾವು ಈ ಒಂದು ಫೋಟೋವನ್ನು ಇನ್ನೊಂದು ಅದ್ಯಾವುದೋ ರಾಜಕೀಯ ಪಕ್ಷಕ್ಕಾಗಿ ಅಥವಾ ಇನ್ನೊಂದು ಅದಲ್ಲ, ಇದು ನಾವೆಲ್ಲ ಎಲ್ಲರೂ ಆಗ್ಬೇಕಿತ್ತು, ಎಲ್ಲರೂ ಆಗ್ಲಿಲ್ಲ, ಎಲ್ಲರ ಪರವಾಗಿ ಇವರನ್ನು ನಾವು ಹಾಕಿದ್ದೇವೆ. ನಾವೆಲ್ಲ ಸಂತೋಷ ಪಡುವಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎಲ್ಲರ ಪರವಾಗಿ ಇಂಥವ್ರನ್ನ ನಾವು ಹಾಕಿದ್ದೇವೆ, ಬೇರೆ ಜಾಗ ಇಲ್ಲ. ಅದಕ್ಕಾಗಿ ಬಹುಶಃ ನಿಮ್ಗೆಲ್ಲ ಕೃತಜ್ಞತೆ ಸಲ್ಲಿಸಿಕೊಂಡು ಈಗ ಅಲ್ಲಿ ಒಂದು ಬಿಲ್ಗೆ ತಗೊಳ್ಳ, ಬಿಲ್ ಆದ ತಕ್ಷಣ ಕ್ವಶನ್ 69 ನಾನು ಕೊಟ್ಟಿದ್ದೀನಿ, ಅದೇ ಬರುವ ಅಲ್ಲಿಗೆ ಬಿಲ್ ಆಮೇಲೆ ತಗೊಳ್ಳಿ ಸರ್. ಬಿಲ್ ಪಾಸ್ ಮಾಡ್ಕೊಡ್ತೀವಿ. ಶಾಸಕರ ಅನುದಾನದ ಬಗ್ಗೆ ದಯಮಾಡಿ ಏನು ಬಂದಿದೆ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಿ. ಆಯ್ತು, ಒಬ್ರು ಮಾತಾಡ್ತಾರೆ, ಅಶೋಕ್ ಪ್ರತಿಪಕ್ಷ ನಾಯಕರಿದ್ದಾರೆ, ಕೂತ್ಕೊಳ್ಳಿ. ನಮ್ಮ ಕ್ಷೇತ್ರದ ಅಭಿವೃದ್ಧಿ ನಿಂತೋಗಿದೆ ಅಧ್ಯಕ್ಷರೇ. ಶಾಸಕರಿಗೆ ಪಾಸ್ ಆದ್ರೆ ಮಾತ್ರ ಅನುದಾನ ಬರೋದಲ್ಲ, ಬಿಲ್ಗೆಲ್ಲ ಪಾಸ್ ಆಗಿದ್ರೆ ಅನುದಾನ ಬರ್ತದ. ದಯಮಾಡಿ ಕಾನೂನು ಸಚಿವರು ಬಿಲ್ ದಯಮಾಡಿ ನಾವು ನಾಳೆ ಪಾಸ್ ಮಾಡ್ಕೊಡ್ತೀವಿ. ನೀವೇನು ಗಡಿಬಿಡಿ ಆಗೋದು ಬೇಡ. ಆ ತರದ ಏನೋ ಬಿಲ್ ಇಲ್ಲ, ಬಿಲ್ಲಿನ ಬಗ್ಗೆ 10 ನಿಮಿಷ ಚರ್ಚೆ ಮಾಡಿ ಪಾಸ್ ಮಾಡ್ಕೊಡ್ತೀವಿ. ಈ ಉಳಿದ ವಿಷಯಗಳನ್ನು ತೆಗೆದುಕೊಳ್ಳೋಣ. ಯಾಕಂದ್ರೆ 69 ಮೊದಲನೇ ದಿನದಿಂದ ವಿಷಯ ಇಟ್ಕೊಂಡು ಕೂತಿದೀವಿ. ಎಲ್ಲ ಶಾಸಕರ ವಿಷಯ ಇದೆ, ಚರ್ಚೆ ಮಾಡೋಣ. ನಾಳೆ ಬೆಳಿಗ್ಗೆ ಖಂಡಿತ, ನಾಳೆ ಮಧ್ಯಾಹ್ನದೊಳಗೆ ಎಲ್ಲ ಬಿಲ್ಲನ್ನು ಪಾಸ್ ಮಾಡ್ಕೊಡ್ತೀವಿ. ಇವಾಗ 69 ತಗೊಳ್ಳಿ ದಯಮಾಡಿ. ಅಧ್ಯಕ್ಷರೇ ದಯವಿಟ್ಟು ಹೋದ ವಾರದಿಂದ ಈ ವಾರದವರೆಗೆ ಸರ್ಕಾರದ ಒಂದು ಡೇಟ್ ಎಕ್ಸ್ಟೆಂಡ್ ಮಾಡುವಂತದ್ದು ಕಾರ್ಪೊರೇಷನ್ ಅಲ್ಲಿ ಟ್ಯಾಕ್ಸ್ ವಿಚಾರದಲ್ಲಿ 30ನೇ ಡಿಸೆಂಬರ್ ಅಂತ ಇದನ್ನ ಆರ್ಡಿನೆನ್ಸ್ ಆಗಿತ್ತು, ಅದನ್ನ ಮಾಡೋಂಥದ್ದು. ಅದನ್ನ ದಯವಿಟ್ಟು, ಯಾಕೆಂದ್ರೆ ನಂಗೆ ನಾಳೆ ಅಸೆಂಬ್ಲಿಗೆ ಬರಕ್ಕಾಗಲ್ಲ, ಮಧ್ಯಾಹ್ನವರೆಗೂ ನಂಗೆ ಸ್ವಲ್ಪ ಬೇರೆ ಕೆಲಸ ಇದೆ, ದಯವಿಟ್ಟು ತಾವು ಸಹಕಾರ ಕೊಡಬೇಕು. ಇದೊಂದು ಈಗ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ನಾವು ಆ ಬಿಲ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ, ಹಿಂದೇನೆ ಆರ್ಡಿನೆನ್ಸ್ ಮಾಡ್ಬಿಟ್ಟಿದೆ ಇದು ಸರ್ಕ್ಯುಲರ್. ನಾವು ನೀವಿಲ್ಲ ಅಂದ್ರೆ ಮಾಡ್ಕೊಡ್ತೀರಿ, ನೀವಿಲ್ಲ ಅಂದ್ರೆ ಮಾಡ್ಕೊಡ್ತೀರಿ, ಚರ್ಚೆ ಇಲ್ದಂಗೆ ಮಾಡ್ತೀರಿ. ಅದ್ರದ್ದೇನು ಮಾಡಬೇಡಿ. 13 ವಿಧೇಯಕಗಳು ಪರ್ಯಾಲೋಚನೆಗೆ ಸದನದಲ್ಲಿ ಮಂಡಿಸಲಾಗಿದೆ. ಹೋದ ವಾರ ಒಂದು ವಿಧೇಯಕವನ್ನು ನಾವು ಪರ್ಯಾಲೋಚಿಸಿಲ್ಲ. ನಾನು ತಮಗೆ ಮನವಿ ಮಾಡೋದು, ಈ ಕರ್ನಾಟಕ ವಿಧಾನ ಮಂಡಲದಲ್ಲಿ ಮೇಲ್ಮನೆನೂ ಸಹ ಇದೆ. ಮೇಲ್ಮನೆಗೂ ಕೂಡ ನಾವು ಗೌರವ ಕೊಡಬೇಕು. ಅಂದ್ರೆ ಸುಮ್ಮನೆ ಇದನ್ನ ಮಂಜೂರು ಮಾಡಿಕೊಡಿ ಅಂತ ಕಳಿಸಿದ್ರೆ ಅಗೌರವ ಆಗುತ್ತೆ. 13 ಬಿಲ್ಗಳನ್ನ ತೆಗೆದುಕೊಂಡೋಗಿ ಒಂದಿನದಲ್ಲಿ ಪಾಸ್ ಮಾಡಿಕೊಡಿ ಅಂದ್ರೆ ಬಹಳ ಅಗೌರವ ಆಗುತ್ತೆ. ಸರ್ಕಾರ ಮೇಲ್ಮನೆಯಲ್ಲಿ ಉತ್ತರ ಕೊಡೋದು ಕಷ್ಟ ಆಗುತ್ತೆ. ಕಳೆದ ವಾರ ಒಂದು ವಿಧೇಯಕವನ್ನು ನಾವು ಪರ್ಯಾಲೋಚನೆಗೆ ತೆಗೆದುಕೊಂಡಿಲ್ಲ. ತಮ್ಮ ಸೂಚನೆ ಪ್ರಕಾರ 2ನೇ ದಿನ 11 ವಿಧೇಯಕಗಳನ್ನ ಮಂಡಿಸಿದ್ದೇವೆ. 11 ವಿಧೇಯಕಗಳನ್ನ ಇಲ್ಲಿವರೆಗೂ ಪರ್ಯಾಲೋಚನೆ ಆಗಿಲ್ಲ. ಸದನದ ಮುಖ್ಯ ಕರ್ತವ್ಯ ವಿಧಾನ ಮಾಡುವಂತ ಇವೆಲ್ಲ ಇಟ್ಕೊಂಡು ಅವರು ವಿರೋಧ ಪಕ್ಷದವರು ಏನೆಲ್ಲ ಕೇಳಿದ್ರು ತಾವು ಇಲ್ಲಿವರೆಗೂ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ದಯವಿಟ್ಟು ಇದಕ್ಕೂ ಕೂಡ ಅವಕಾಶ ಮಾಡಿಕೊಡ್ಬೇಕು ಸರ್ಕಾರದ ಪರವಾಗಿ. ಈಗ ಅಧ್ಯಕ್ಷ ಸಚಿವರ ಗಮನಕ್ಕೆ BSc ನಲ್ಲಿ ತೀರ್ಮಾನ ಆಗಿದ್ದು ಸೋಮವಾರ ನಂತರ ಬಿಲ್ ತಗೊಳ್ಳೋದು ಅಂತ. ಹೋದ ವಾರ ಬಿಲ್ ತಗೊಳ್ಬೇಕು ಅಂತ BSc ಆಗಿರಲಿಲ್ಲ ತೀರ್ಮಾನ. ಒಂದ್ ನಿಮಿಷ, ಇಲ್ಲ ಆಗಿಲ್ಲ, ಮಂಡನೆ ಮಾಡಿ ಅಂತ ಹೇಳಿದ್ವಿ. ಮಂಡನೆ ಮಾಡಿ ಅಂತ ಹೇಳಿತ್ತು, ಮಂಡನೆ ಮಾಡಿದಿರಿ 2 days ಆದ್ಮೇಲೆ. ಇಲ್ಲ BSc ಬಹಳ ಕ್ಲಿಯರ್ ಇತ್ತು. ಕಳೆದ ಬಾರಿ ಮಂಡನೆ ಮಾಡಿ ಸೋಮವಾರ ನಂತರ ಬಿಲ್ ತಗೊಳ್ಳೋದು ಅಂತಾನೆ ಆಗಿತ್ತು. ಫಸ್ಟ್ ವೀಕ್ ನಲ್ಲೇ ಈಗಾಗಲೇ ಒಂದು ವಾರ ಮುಗಿದೋಗಿದೆ. ಮೊದಲನೇ ವಾರದಲ್ಲಿ ಇಂಟ್ರೊಡ್ಯೂಸ್ ಮಾಡೋದು, 2ನೇ ವಾರದಲ್ಲಿ ಚರ್ಚೆ ಮಾಡೋದು, ಇಲ್ಲಿಂದ ಪಾಸ್ ಆದ್ಮೇಲೆ ಕೌನ್ಸಿಲ್ ಹೋಗ್ಬೇಕಲ್ಲ, ಕೌನ್ಸಿಲ್ಗೆ ಹೋಗ್ಬೇಕು, ಅಲ್ಲಿಂದ ಬರಬೇಕಾಗ್ತದೆ. ಅಲ್ಲಿಂದ ಬಂದ ಮೇಲೆ ಇಲ್ಲಿ ಪಾಸ್ ಆಯ್ತು ಅಂತ ಲೆಕ್ಕ. ಅದಕ್ಕೋಸ್ಕರವಾಗಿ ಇವತ್ತು ಬಿಲ್ಗಳನ್ನ ತಗೊಳ್ಳೋಣ. ಸರ್ ದಯಮಾಡಿ ಒಂದ್ ನಿಮಿಷ, ಬಿಲ್ ಅನ್ನು ತಗೊಳ್ಬೇಡಿ, ನಾವು ಹೇಳಲೇ ಇಲ್ಲ. ಮಂಡನೆ ಮಾಡ್ಬೇಕಾದ್ರೂ ನಾವೇನು ಮಾತಾಡಿ ಇದನ್ನ ಚರ್ಚೆ ಮಾಡಿ ಪಾಸ್ ಮಾಡ್ಕೊಡ್ಲಿಕ್ಕೆ ನಮ್ದು ಏನೂ ವಿರೋಧ ಇಲ್ಲ. ಅದ್ರಲ್ಲಿ 2 ಬಿಲ್ ಮಾತ್ರ ಸುದೀರ್ಘ ಚರ್ಚೆ ಇದೆ, ಉಳಿದ ಏನು ಚರ್ಚೆ ಇಲ್ಲ. ದಯಮಾಡಿ 69 9ನೇ ತಾರೀಕಿಗೆ ಅಜೆಂಡಾದಲ್ಲಿ ಹಾಕೊಂಡಿದೀವಿ. ನೀವು ಅದನ್ನ ದಯಮಾಡಿ ತಗೊಂಡು 1-2 ಗಂಟೆ ಮಾತಾಡ್ತೀವಿ, ನಂತರ 5 ಗಂಟೆ ನಂತರ ಬಿಲ್ ತಗೊಳ್ತಾರೆ. ಯಾವ್ದು ಚರ್ಚೆ ಮಾಡ್ಬೇಕು ಅದನ್ನ ಬೇಕಾದ್ರೆ ನಾಳೆಗೆ ಹಾಕೊಂಡು ಸರಳವಾಗಿರೋನ ಇವತ್ತು ಮಾಡಿ, ಅದಕ್ಕೂ ನಾವು ರಾಜಿಗೆ ತಯಾರಿದ್ದೇವೆ. ಆಯ್ತು, ಎಲ್ಲಾನು 11 ಇವತ್ತೇ ಬೇಕಿಲ್ಲ. 13 ಇದೆ, 13ರಲ್ಲಿ ಒಂದು 8-10 ಇದನ್ನ ದೀರ್ಘ ಚರ್ಚೆ ಇರೋದನ್ನ ಬೇಕಾದ್ರೆ ನಾಳೆಗೆ ಇಟ್ಕೊಳ್ಳೋಣ. ಅದಕ್ಕೂ ನಾವು ಕಾಂಪ್ರಮೈಸ್ ರೆಡಿ ಇದ್ದೇವೆ. ಬಿಲ್ಲುನು ಇವತ್ತೇ ತಗೊಳ್ಳೋಣ.